ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಶಾಮಿಯಾನ ಹಾಕಿ ಕಂಪ್ಲೀಟಾಗಿ ಕವರ್ ಮಾಡ್ತಾ ಇದ್ದಾರೆ. 144 ಸೆಕ್ಷನ್ ಹಾಕಿದ್ದಾರೆ ಸುತ್ತಮುತ್ತ. ಇದರ ಬಗ್ಗೆ ಗೃಹ ಸಚಿವರನ್ನ ಕೇಳಿದ್ರೆ ನೋ ರಿಯಾಕ್ಷನ್. ಓಕೆ, ಇಲಾಖೆಯ ಮುಖ್ಯಸ್ಥರು ಗೃಹ ಸಚಿವರು ಪರಮೇಶ್ವರ್ ಅವರು, ಅಲ್ಲ ಸರ್, ಸಾರ್ವಜನಿಕ ಸೇವೆಗಳನ್ನ ಕೊಡದೇನೆ ಒಂದು ಕೇಸ್ ಹಿಡ್ಕೊಂಡು ಇಡೀ ಪೊಲೀಸ್ ಸ್ಟೇಷನ್ ಕೂತಿದೆ, ಸರಿನಾ? ಈ ಥರ ಶಾಮಿಯಾನ ಹಾಕಿರೋದು ಸರಿನಾ ಅಂತ ಕೇಳಿದ್ರೆ ಮೌನಕ್ಕೆ ಶರಣಾಗಿದ್ದಾರೆ ಗೃಹ ಸಚಿವರು. ಮೌನಂ ಸಮ್ಮತಿ ಲಕ್ಷಣಂ ಅಂತ ಅವರೇ ಒಪ್ಪಿದಾರ ಹಾಗಾದರೆ ಗೊತ್ತಿಲ್ಲ, ಅಥವಾ ಅವ್ರದ್ದೇ ಇನ್ಸ್ಟ್ರಕ್ಷನ್ನ ಅದು ಗೊತ್ತಿಲ್ಲ. ಯಾಕೆಂದರೆ ಆ ಥರ ಏನಾದರೂ ಇದ್ದರೆ ನನಗೆ ಆ ವಿಷಯ ಗೊತ್ತಿಲ್ಲ ಅಂತಲಾದರೂ ಅಟ್ಲೀಸ್ಟ್ ಹೇಳಬೇಕಾಗಿತ್ತು. ನೋಡೋಣ, ಕೇಳ್ತೀನಿ, ಕಮಿಷನರ್ನ ವಿಚಾರಿಸ್ತೀನಿ ಅಂತ ಹೇಳಬೇಕಾಗಿತ್ತು. ಏನೂ ಹೇಳಿಲ್ಲ ಪರಮೇಶ್ವರ್ ಅವರು, ಹೊಟ್ಟೋಗಿದ್ದಾರೆ. ಹಾಗಾದರೆ ಅವ್ರ ಗಮನಕ್ಕೂ ಈ ವಿಚಾರ ಬಂದಿದೆ ಅಂತಾಯಿತು, ಅಥವಾ ಅವರೇ ಇನ್ಸ್ಟ್ರಕ್ಷನ್ ಕೊಟ್ಟು ಶಾಮಿಯಾನ ಹಾಕ್ಸಿದ್ದಾರೆ ಅಂತಾಯಿತು. ವೈ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಏನಾದರೂ ಒಂದು ಉತ್ತರವನ್ನು ಗೃಹ ಸಚಿವರು ಕೊಡಲೇಬೇಕಾಗಿತ್ತು. ಮೌನಕ್ಕೆ ಶರಣಾಗಿದ್ದಾರೆ ಅಂದರೆ ಅವರ ಒಪ್ಪಿಗೆ ಇದೆ ಅಂತ ಅರ್ಥನಾ? ಹಾಗಾದರೆ ಏನಂತ ಅರ್ಥೈಸ್ಕೋಬೇಕು ಇದನ್ನ? ಅರವಿಂದ್, ಖಂಡಿತವಾಗಿ ಕೂಡ ಒಂದು ಪೊಲೀಸ್ ಠಾಣೆಗೆ ಸೆಲೆಬ್ರಿಟಿ ನೆಪದಲ್ಲಿ ರಾಜ್ಯಾತಿಥ್ಯವನ್ನ ಕೊಡ್ತಾ ಇರ್ತಕ್ಕಂಥದ್ದು, ಮತ್ತೆ ಪೆಂಡೈಲ್ ಹಾಕಿ ಬೇರೆ ಬೇರೆ ರೀತಿಯ ಬದಲಾವಣೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ರ ಬಗ್ಗೆ ಸಾರ್ವಜನಿಕವಾಗಿ ಕೂಡ ಸಾಕಷ್ಟು ಟೀಕೆಗಳು ವ್ಯಕ್ತ ಆಗ್ತಾ ಇದೆ. ಮತ್ತೆ ಆ ರೀತಿಯ ಕ್ರಮ, ಪೊಲೀಸರ ಕ್ರಮ ಸರಿ ಇಲ್ಲ ಅನ್ನೋ ಭಾವನೆ ಕೂಡ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಪರಮೇಶ್ವರ್ ಅವರ ಒಂದು ರಿಯಾಕ್ಷನ್ ಕೇಳದಂತ ಸಂದರ್ಭದಲ್ಲಿ ಅದು ಎಲ್ಲೋ ಒಂದ್ ಕಡೆ ಗೊತ್ತಿದೆಯೋ, ಎಲ್ಲೋ ಒಂದ್ ಕಡೆ ಪರಮೇಶ್ವರ್ ಅವರು ಜಾಣತನವನ್ನ ಮೆರೆದಿದ್ದಾರೋ, ಅಥವಾ ಇಲ್ಲ ಕ್ಯಾಬಿನೆಟ್ ಇದೆ, ಅರ್ಜೆಂಟ್ ಇದೆ, ಅದ್ ಮುಗಿಸ್ಕೊ ಬಂದು ಕೊಡೋಣ ಅಂತ ಹೋದ್ರೆ ಏನೋ ಗೊತ್ತಿಲ್ಲ. ಆದ್ರೆ ಯಾವುದೇ ರೀತಿಯ ರಿಯಾಕ್ಷನ್ ಅನ್ನ ಆ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಕೊಟ್ಟಿಲ್ಲ. ಯಾಕೆಂದ್ರೆ 11 ಗಂಟೆ ಅಷ್ಟೊತ್ತಿಗೆ ಕ್ಯಾಬಿನೆಟ್ ಆರಂಭ ಆಗ್ಬೇಕಾಗಿತ್ತು. ಆಗ ಇನ್ನೂ ಆರಂಭ ಆಗಿರ್ಲಿಲ್ಲ ಕ್ಯಾಬಿನೆಟ್. ಹಾಗಾಗಿ ವಿಧಾನಸೌಧದ ಒಳಗಡೆ ಪರಮೇಶ್ವರ್ ಅವರು ಹೋಗಿದ್ದಾರೆ. ಹಾಗಾಗಿ ಕ್ಯಾಬಿನೆಟ್ ಇಂದ ಬಂದ ಬಳಿಕ ಆದ್ರೂ ಏನಾದ್ರೂ ಕೊಡ್ತಾರೋ, ಅಥವಾ ಇಲ್ಲ ನಾವೇ ಎಲ್ಲಾ ರೀತಿಯ ಒಂದು ಸೂಚನೆಯನ್ನು ಕೂಡ ಕೊಟ್ಟು ಮಾಡಿಸ್ತಾ ಇದ್ದೀವಿ ಅಂತ ತಿಳ್ಕೋಬೇಕು ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ. ಒಟ್ಟಾರೆಯಾಗಿ ಪೊಲೀಸರ ಈ ನಡೆ ಏನಿದೆ ಇದು ಸಾರ್ವಜನಿಕವಾಗಿ ಕೂಡ ಸಾಕಷ್ಟು ಟೀಕೆಗೆ ವ್ಯಕ್ತ ಆಗ್ತಾ ಇದೆ. ಯಾಕಂದ್ರೆ ಸಾಮಾನ್ಯ ಆರೋಪಿ ಆದ್ರೆ ಬೇಕಾಬಿಟ್ಟಿ ಅವನ್ನ ಎಳ್ಕೊಂಡು ಹೋಗೋದು, ಬೇರೆ ಬೇರೆ ರೀತಿಯಲ್ಲೂ ಕೂಡ ಮಾಡ್ತಾರೆ. ಆದ್ರೆ ಈ ಒಂದು ಸೆಲೆಬ್ರಿಟಿ ಆರೋಪಿಯ ಸಂದರ್ಭದಲ್ಲಿ ಈ ರೀತಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ ಅನ್ನೋದು ಭಾವನೆಗೆ ಸರ್ಕಾರ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಕಾದ್ ನೋಡ್ಬೇಕು ಅವ್ರಿಗೆ. ಅಲ್ಲ, ಓಕೆ, ಬಟ್ ಅವ್ರನ್ನ ಹೆಂಗಾದ್ರೂ ಟ್ರೀಟ್ ಮಾಡ್ಕೊಳ್ಳಿ ಇವರು. ಆದರೆ ಸಾರ್ವಜನಿಕರ ಸೇವೆಯನ್ನೇ ಬಂದ್ ಮಾಡಿದ್ದಾರೆ. ಒಂದು ಪಾಸ್ಪೋರ್ಟ್ ವೆರಿಫಿಕೇಶನ್ಗೆ ಒಳಗೆ ಬಿಡ್ತಿಲ್ಲ, ಯಾರೋ ಒಬ್ರು ಕಂಪ್ಲೇಂಟ್ ಕೊಡಕ್ಕೆ ಬಂದರೆ ಒಳಗೆ ಬಿಡ್ತಿಲ್ಲ. ಅಂದರೆ ಎಕ್ಸ್ಕ್ಲೂಸಿವ್ ಆಗಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ದರ್ಶನ್ಗೋಸ್ಕರ ಮೀಸಲಿಟ್ಬಿಟ್ಟಿದಾರ ಅಂತ? ಖಂಡಿತವಾಗಿ ಕೂಡ ಈ ವಿಚಾರದ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇರೋದು. ಯಾಕೆಂದ್ರೆ ಇದು ಸರ್ಕಾರದ ಗಮನಕ್ಕೆ ತಂದು ಈ ಒಂದು ಪೊಲೀಸ್ ಹಿರಿಯ ಅಧಿಕಾರಿಗಳು ನಿರ್ದೇಶನವನ್ನು ಕೂಡ ಕೊಟ್ಟಿದ್ದಾರೆ. ಆ ಒಂದು ಠಾಣಾ ವ್ಯಾಪ್ತಿಯ ಒಂದು ಮುಖ್ಯಸ್ಥರಿಗೆ ಏನು ಅನ್ನೋದು ಕೂಡ ಗೊತ್ತಾಗ್ಬೇಕಾಗುತ್ತೆ. ಆದ್ರೆ ಈ ಬಗ್ಗೆ ಮಾತ್ರ ಪರಮೇಶ್ವರ್ ರಿಯಾಕ್ಷನ್ ಕೇಳಿದಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ರಿಯಾಕ್ಟ್ ಮಾಡದೇನೆ ಒಳಗಡೆ ಹೋಗಿದ್ದಾರೆ. ಹಾಗಾಗಿ ಅದು ಬಂದ ಬಳಿಕ ಏನಾದ್ರೂ ಸ್ಪಷ್ಟನೆ ಕೊಡ್ತಾರೋ, ಆ ಒಂದು ಸಾರ್ವಜನಿಕ ಸೇವೆಗೆ ಮತ್ತೆ ಪುನರಾರಂಭ ಮಾಡೋಕೆ ಸೂಚನೆ ಕೊಡ್ತಾರೋ ಕಾದ್ ನೋಡ್ಬೇಕು. ಥ್ಯಾಂಕ್ ಯು ರವೀಶ್, ತಮ್ಮೆಲ್ಲ ಮಾಹಿತಿಗೋಸ್ಕರ. ಹೋಮ್ ಮಿನಿಸ್ಟರ್ ಏನು ತೀರಾ ಅಷ್ಟು ಹೇಳಕ್ಕಾಗದೆ ಓಡೋಗೋ ಅಂಥದ್ದು ಏನೂ ಇರಲಿಲ್ಲ ಸನ್ನಿವೇಶ. ಅವರು ಆರಾಮಾಗಿ ನಿಂತ್ಕೊಂಡು ಮೀಡಿಯಾದವ್ರ ಜೊತೆ ಮಾತನಾಡ್ತಾರೆ, ಎಷ್ಟು ಪ್ರಶ್ನೆಗಳನ್ನ ಕೇಳಿದ್ರು ಉತ್ತರ ಕೊಡ್ತಾರೆ.